ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ನೋಡ್ತಾ ಹೋಗೋಣ. ಈಗ 2 ದಿನ ಆಯಿತು ಲಕ್ಷ್ಮೀ ಶೋಭಾನ ಹಾಕೇ ಇಲ್ಲ ನಾನು ವೀಡಿಯೋಸು. ಕೆಲವರೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಲಕ್ಷ್ಮೀ ಶೋಭಾನ ನಿಂತಿದೆಯಲ್ಲ ಮುಂದುವರಿಸ್ರಿ ಅಂತ ಹೇಳಿ. ಸ್ವಲ್ಪ ಸಮಯದ ಅಭಾವ ಆಗಿದೆ ನನಗೂ, ಮತ್ತು ಹಬ್ಬಗಳು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಹಬ್ಬದ ವೀಡಿಯೋಸ್ ಹಾಕಬೇಕು, ಯಾಕಂದರೆ ಎಲ್ಲರೂ ಕಾಯ್ತಾ ಇರ್ತೀರ. ನಿಮಗೆಲ್ಲ ನಿರಾಶೆ ಮಾಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಹಬ್ಬದ ವೀಡಿಯೋಸು ಹಾಕಬೇಕು, ಜೊತೆಗೆ ಇದನ್ನು ಹಾಕಬೇಕಲ್ವ. ಹಾಗಾಗಿ ಮನೆಯಲ್ಲೂ ಕೆಲಸಗಳಿರುತ್ತೆ, ಸಮಯ ಮಾಡಿಕೊಂಡು ನಾನು ಖಂಡಿತ ಹಾಕ್ತೀನಿ ಸ್ನೇಹಿತರೆ ವೀಡಿಯೋಸ್ನ. ಈಗ ಶ್ರೀ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ವಾದಿರಾಜಗುರುಗಳಲ್ಲಿ ವಂದಿಸುತ್ತಾ, ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೊಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಇವತ್ತು 44ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲಾದರೂ ನುಡಿಗಳು ಮಿಸ್ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾಕಂದರೆ ಒಂದೊಂದು ಸಲ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ವೀಡಿಯೋಸ್ ಹಾಕೋದ್ರೊಳಗೆ. ಹಾಗಾಗಿ ಎಲ್ಲಾದರೂ ನುಡಿಗಳೇನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ನನಗೆ ಇಮಿಡಿಯೇಟಾಗಿ ತಿಳಿಸ್ರಿ, ನಾನು ಅದನ್ನು ಕವರ್ ಮಾಡ್ತೀನಂತೆ. ಈಗ 44ನೇ ನುಡಿಯಿಂದ ಶುರು ಮಾಡ್ತಾ ಇದ್ದೀನಿ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿಯ ಜಂಡವ, ಅಣುರೇಣು ಕೂಪದಲ್ಲಿ ಆಳ್ದ ಶ್ರೀಹರಿಯ, ಜನನಿ ಜಠರವು ಒಳಗೊಂಬುದೇ ಶೋಭಾನೇ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನೀವನ ಕುಮಾರನು, ಕದನಾದಿ ಕಣೆಗಳವನೇ ದೇಗೆಸೆವನೆ, ಸುಧತೇರಿವನೆಂತು ಸಿಲುಕುವನೆ, ಶೋಭಾನೇ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ, ಕೋವಿದರಾದ ಬುಧರು ನುಡಿವಾರೆ, ಸದರವೇ ಈ ಮಾತು ಸರ್ವ ವೇದಂಗಳು, ಮುದದಿಂದ ತಾವು ಸ್ತುತಿಸುವವು, ಶೋಭಾನೇ. ಎಂದ ಭಾಗವತದ ಚಂದದ ಮಾತನು ಮಂದ ಮಾನವ ಮನಸ್ಸಿಗೆ, ತಂದುಕೋ ಜಗಕ್ಕೆ ಕೈವಲ್ಯವಿವ, ಮುಕುಂದಗೆ ಕುಂದು ಕೊರತೆ ಸಲ್ಲದು, ಶೋಭಾನೇ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಹರಿಗೆ ಎರಗುವುದೇ, ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆಸಿದ್ದ, ಶೋಭಾನೇ. ಇವತ್ತು 4 ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಈ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ, ಅಣುರೇಣು ಕೂಪದಲ್ಲಿ ಆಳ್ದ ಶ್ರೀಹರಿಯ, ಜನನಿ ಜಠರವು ಒಳಗೊಂಬುದೇ ಅಂತ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ದಾಳೆ. ಒಂದು ಆನೆಯನ್ನು ಒಂದು ಪಾತ್ರೆಯಲ್ಲಿ ಅಡಗಿಸಿ ಇಡಲಿಕ್ಕೆ ಸಾಧ್ಯ ಇದೆಯಾ? ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ, ಒಂದು ಪುಟ್ಟ ಪಾತ್ರೆಯಲ್ಲಿ ಅಷ್ಟು ದೊಡ್ಡ ಆನೆಯನ್ನು ಅಡಗಿಸಿ ಇಡಲಿಕ್ಕೆ ಸಾಧ್ಯ ಇದೆಯಾ? ಅನೇಕ ಕೋಟಿ ಬ್ರಹ್ಮಾಂಡವನ್ನು ಅಣುರೋಮ ಕೂಪದಲ್ಲಿ, ಅಣುರೋಮ ಅಂದರೆ ಕೂದಲಿನ ಒಂದು ಏನಂತೀವಿ ರಂಧ್ರ, ಹಾಗೆ ಈ ಒಂದು ಬ್ರಹ್ಮಾಂಡವನ್ನು ಆಳುವಂಥ ಭಗವಂತನಿಗೆ ಜನನಿಯ ಜಠರ ಇದೆ ಅಂತ ಹೇಳ್ತೀರಾ? ಜನನಿಯ ಜಠರದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮಾಂಡವನ್ನು ಅಣುರೋಮ ಕೂಪದಲ್ಲಿ, ಅಂದರೆ ಒಂದು ರೋಮ ಕೂದಲು ಬೆಳೀಲಿಕ್ಕೆ ರಂಧ್ರ ಎಷ್ಟಿರುತ್ತೆ? ಪುಟ್ಟ ರಂಧ್ರ ಇರುತ್ತಲ್ವ, ಆ ರಂಧ್ರ ಅಣುವಾಗಿದೆ ಅಂತ ಹೇಳ್ತಾರೆ. ಅಂದರೆ ಅಣು ಅಂತಂದರೆ ತುಂಬ ಚಿಕ್ಕದು ಅಂತ. ಇಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಷ್ಟು ಮಾಡಿ ಅಣುವಾಗಿ ಮಾಡಿ ಆಳಿದಾನೆ ಭಗವಂತ ಅಂತ. ಇಡೀ ಬ್ರಹ್ಮಾಂಡವನ್ನೇ ಅಣುವಾಗಿ ಮಾಡಿದ್ದಾನೆ. ಪುಟ್ಟದೊಂದು ರಂಧ್ರ ಇರುತ್ತಲ್ಲ, ಅಷ್ಟೇ ಪ್ರಮಾಣದಲ್ಲಿ ಬ್ರಹ್ಮಾಂಡವನ್ನು ಮಾಡಿ ಅದನ್ನು ಆಳಿದಾನೆ ಭಗವಂತ. ಇಂತಹ ಶ್ರೀಹರಿಗೆ ಜನನಿಯ ಜಠರದಲ್ಲಿ ಇರ್ತಾನೆ ಈತ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ತಂದೆ ತಾಯಿಗಳಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಭಗವಂತನಿಗೆ ಅಂತ ಇಲ್ಲಿ ಲಕ್ಷ್ಮೀದೇವಿ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ ನೋಡ್ರಿ ಭಗವಂತನ ಬಗ್ಗೆ. ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡ್ಲಂತೆ ಯಶೋದೆ. ಬ್ರಹ್ಮಾಂಡವನ್ನೇ ನುಂಗುವ ಕೃಷ್ಣನ ಬಾಯಿ ಎಷ್ಟು ದೊಡ್ಡದಿರಬೇಕು ಯೋಚನೆ ಮಾಡಿರಿ ಅಲ್ವಾ? ಇಡೀ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಿದಂಥ ಭಗವಂತ ಕೃಷ್ಣ ಪರಮಾತ್ಮಂದು ಪುಟ್ಟ ಬಾಯಿ, ಯಾಕಂದರೆ ಮಗುವಾಗಿದ್ದ ಕೃಷ್ಣ.
ಹಾಗಾಗಿ ಅಂತಹ ಬ್ರಹ್ಮಾಂಡವನ್ನೇ ನುಂಗಬೇಕು ಅಂದರೆ ಎಷ್ಟು ದೊಡ್ಡ ಬಾಯಿ ಇರಬೇಕಾಗಿತ್ತು ಕೃಷ್ಣನಿಗೆ? ಇಲ್ಲ, ಅಂತಹ ಬ್ರಹ್ಮಾಂಡವನ್ನು ಅಣುವಾಗಿ ಮಾಡಿದಾನಂತೆ ನೋಡ್ರಿ. ಒಂದು ರಂಧ್ರದ ಥರ ಮಾಡ್ಕೊಂಡಿದ್ದಾನಂತೆ. ಅದನ್ನು ನುಂಗಿದ್ದಾನೆ ಭಗವಂತ, ಅದನ್ನು ಆಳ್ತಾ ಇದ್ದಾನೆ ಭಗವಂತ. ಇಂತಹ ಕೃಷ್ಣ ಪರಮಾತ್ಮನಿಗೆ ತಾಯಿಯ ಗರ್ಭದಲ್ಲಿ ಅಡಗಿ ಕೂಡಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಅಂಥ ಬ್ರಹ್ಮಾಂಡವನ್ನು ನುಂಗಿದಂತಹ ಭಗವಂತ ಯಾರ್ದೋ ಗರ್ಭದಲ್ಲಿ ಅಡಗಲಿಕ್ಕೆ ಸಾಧ್ಯ ಇದೆಯಾ? ಕೃಷ್ಣನ ಶರೀರ ಕಲ್ಪನಾತೀತವಾದದ್ದು ಅಂತ ಹೇಳ್ತಾರೆ. ಕಲ್ಪನೆಗೆ ಮೀರಿದ್ದು ಭಗವಂತನ ಶರೀರ. ಅನಂತ ಬ್ರಹ್ಮಾಂಡವನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಮಾಣು ಎಷ್ಟಿರುತ್ತೋ ಹಾಗೆ ಮಾಡಿ ನುಂಗಿದಾನಂತೆ ಭಗವಂತ ಬ್ರಹ್ಮಾಂಡವನ್ನೇ. ಹೀಗೆ ಕೋಟಿ ಬ್ರಹ್ಮಾಂಡಗಳನ್ನು ನುಂಗಿದಾನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇರುತ್ತಲ್ವ. ಹೀಗೆ ನಡೀತಾ ಕೋಟಿ ಪಟ್ಟು ಬ್ರಹ್ಮಾಂಡವನ್ನು ಭಗವಂತ ನುಂಗಿಬಿಟ್ಟಿದ್ದಾನಂತೆ. ಇಂತಹ ವಿಚಿತ್ರವಾದ ಶಕ್ತಿ ಭಗವಂತನದ್ದು. ಹೀಗೆ ಬ್ರಹ್ಮಾಂಡವನ್ನು ಆಳಿದ್ದಾನೆ ನೋಡ್ರಿ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇಂತಹ ಶ್ರೀಹರಿಗೆ ಬ್ರಹ್ಮಾಂಡವನ್ನು ಅಣುರೋಮ ಕೂಪದಲ್ಲಿ ಆಳಿದಂತಹ ಭಗವಂತ ಶ್ರೀಹರಿಯನ್ನು ಇವನಿಗೆ ಜನನಿಯ ಜಠರದ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಯಾವುದೇ ರೀತಿಯ ಜನನಿಯ ಜಠರದ ಅವಶ್ಯಕತೆ ಭಗವಂತನಿಗೆ ಇಲ್ಲ, ಅದನ್ನು ನೀವು ತಿಳಿಬೇಕು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಎಷ್ಟು ಸುಂದರವಾದಂತಹ ಸಾಲುಗಳಲ್ವ ಸ್ನೇಹಿತರೆ. ಈಗ ಮುಂದಿನ ನುಡಿಗೆ ಹೋಗೋಣಂತೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನೀವನ ಕುಮಾರನು ಕದನದಿ ಕಣೆಗಾಳ ಇವನೆದೆಗೆಸೆವನೆ ಸುಧತೇರಿಯುವ ನಿಂತು ಸಿಲುಕುವನೇ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಯಾವ ದೋಷಗಳು ಇಲ್ಲ ಅಂತ ನಾವು ಪ್ರತಿಯೊಂದು ನುಡಿಯಲ್ಲಿ ನೋಡ್ತಾ ಬರ್ತಾ ಇದ್ದೀವಿ ಮುಂಚೆಯಿಂದನೂ ಅಲ್ವಾ. ಹಿಂದೆ ಹೇಳಿದ ಹಾಗೆ ಭಗವಂತನಿಗೆ ಹಸಿವೆ, ಬಾಯಾರಿಕೆ, ರೋಗ ರುಜಿನಗಳು, ಪಿಶಾಚಿಗಳ ಭಯ, ಗರ್ಭವಾಸ ಯಾವುದೂ ಇಲ್ಲ. ಇಂತಹ ಯಾವುದೇ ದೋಷಗಳು ಭಗವಂತನಿಗೆ ಇಲ್ಲ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಅಂತ ಈ ನುಡಿಯಲ್ಲಿ ಮೊದಲನೇ ಸಾಲಿನಲ್ಲಿ ಬರ್ತಾ ಇದೆ. ಅಂದರೆ ಇದು ಯಾವುದೂ ಇಲ್ಲ, ಇದರಿಂದ ಕೃಷ್ಣನಿಗೆ ಏನಾದರೂ ಜನ್ಮ ಇದೆ ಅಂತ ನೀವು ತಪ್ಪಾಗಿ ತಿಳಿಬೇಡ್ರಿ. ಅದಕ್ಕೋಸ್ಕರ ಭಗವಂತನಿಗೆ ಜನ್ಮವೆಂಬುದು ಸಲ್ಲ, ಭಗವಂತನಿಗೆ ಜನ್ಮ ಅನ್ನುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಮದನ ನಿವನ ಕುಮಾರನು ಅಂತ ಹೇಳ್ತಾಳೆ. ಮದನ ಅಂದರೆ ಕಾಮ, ಮದನ ಇವನ ಕುಮಾರ ಅಂದರೆ ಭಗವಂತನ ಮಗನೇ ಅವನು. ಯಾರು? ಕಾಮ. ಹಾಗಿದ್ದಾಗ ಕಾಮದ ಬಯಕೆಗಳು ಭಗವಂತನಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? ಮದನ ಇವನ ಕುಮಾರನು, ಮಗ, ಭಗವಂತನ ಮಗ ಅವನು. ಮದನ ಕುಮಾರ ಆದಾಗ ತಂದೆಗೆ ಬಾಣವನ್ನು ಅಂದರೆ ಕಾಮದ ಬಾಣವನ್ನು ಬಿಡಲಿಕ್ಕೆ ಸಾಧ್ಯ ಇದೆಯಾ ಕುಮಾರ ಆದವನು ಅಂತ ಇಲ್ಲಿ ಅರ್ಥ. ತಂದೆಯಾದಂಥ ಕೃಷ್ಣನಿಗೆ ಎದೆಗೆ ಹೇಗೆ ಬಾಣವನ್ನು ಬಿಡಲಿಕ್ಕೆ ಸಾಧ್ಯ? ಮಗ ಇವನು ಕುಮಾರ ಆದವನು ಯಾರು? ಕಾಮ. ಅಪ್ಪನಿಗೆ ಹೇಗೆ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಸುಧತೇರಿಗಿವನಂತೂ ಸಿಲುಕುವನೇ ಅಂತ ಕೇಳ್ತಾರೆ. ಅಂದರೆ ಮದನನ ಬಲೆಗೆ ಭಗವಂತ ಸಿಲುಕಲಿಕ್ಕೆ ಸಾಧ್ಯ ಇದೆಯಾ? ಕಾಮದ ಬಯಕೆಗಳಿಗೆ ಭಗವಂತ ಸಿಲುಕಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಹಾಗಾಗಿ ಕೃಷ್ಣನಿಗೆ ಜನ್ಮವೆಂಬುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಂದೆಯ ಎದೆಗೆ ಕಾಮದ ಬಾಣವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ತಂದೆ ಎದೆಯಲ್ಲಿ ಲಕ್ಷ್ಮೀದೇವಿ ಕುಳಿತಿದ್ದಾಳೆ ಅಲ್ವಾ, ತಾಯಿ ಅವಳು ಕಾಮನಿಗೆ. ಹಾಗಾಗಿ ತಾಯಿಯ ಬಗ್ಗೆ ವಾತ್ಸಲ್ಯ ಇದೆ ಅವನಿಗೆ. ಹಾಗಾಗಿ ತಂದೆಯ ಎದೆಯಲ್ಲಿ ಕುಳಿತಂತಹ ಲಕ್ಷ್ಮೀದೇವಿ ಇನ್ನು ಬಾಣವನ್ನು ಬಿಡಲಿಕ್ಕೆ ಹೇಗೆ ಸಾಧ್ಯ ಇದೆ ಕಾಮನಿಗೆ? ಈಗ ತಂದೆಯನ್ನು ಮೀರಿಸುವಂಥ ಮಗ ಆಗಬೇಕು ಅಂತ ಎಲ್ಲ ತಂದೆಗೂ ಆಸೆ ಇರುತ್ತೆ ಅಲ್ವ. ಯಾಕೆ ಅಂದರೆ ನನಗಿಂತ ಬುದ್ಧಿವಂತನಾಗಬೇಕು, ನನಗಿಂತ ಜ್ಞಾನಿ ಆಗಬೇಕು, ನನ್ನ ಹೆಸರನ್ನು ಎತ್ತಿ ಹಿಡಿಬೇಕು, ನನ್ನ ಮಗ ಇಂಥವರ ಮಗ ಅಂತ ನನ್ನನ್ನು ಗುರುತಿಸ್ಬೇಕು. ಹೀಗೆಲ್ಲ ತಂದೆಯಂದ್ರಿಗೂ ಆಸೆ ಇರುತ್ತೆ. ತಮ್ಮ ಮಗ ಉನ್ನತ ಸ್ಥಾನಕ್ಕೆ ಹೋದ ಅಂದರೆ ಎಲ್ಲ ತಂದೆ ತಾಯಿಯರಿಗೂ ಸಂತೋಷ ಆಗುತ್ತೆ. ಆದರೆ ಇಲ್ಲಿ ತಂದೆಯ ಎದೆಗೆ ಬಾಣ ಬಿಡಲಿಕ್ಕೆ ಇವನು ಯಾರು? ಕಾಮ, ಅವನು ಸಮರ್ಥನಲ್ಲ ಅಂತ ಹೇಳ್ತಾ ಇದ್ದಾರೆ. 16,000 ಜನ ಹೆಂಡತಿಯರಿದ್ದರು ಕೃಷ್ಣನಿಗೆ ಅಲ್ವಾ. ಅವರೆಲ್ಲರೂ ದೇಹ ಸೌಂದರ್ಯಗಳಿಂದ ಭಗವಂತನನ್ನು ವಶ ಮಾಡಿ ಹಿಡಿದಿಟ್ಟುಕೊಂಡಿರಲಿಕ್ಕೆ ಸಾಧ್ಯ ಇದೆಯಾ? ಅವರಿಗೆ ಸಾಧ್ಯ ಆಗಲಿಲ್ಲಂತೆ. ತಮ್ಮ ದೇಹ ಸೌಂದರ್ಯದಿಂದ ಭಗವಂತನನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ 16,000
ಗೋಪಿಕಾಸ್ತ್ರೀಯರಿಗೆ ಎಲ್ಲರಲ್ಲೂ ಒಂದೇ ಭಾವನೆ ಏನು, ನನ್ನ ಮೇಲೆ ಕೃಷ್ಣ ತುಂಬ ಪ್ರೀತಿಯನ್ನು ಮಾಡ್ತಾನೆ, ನನ್ನ ಮೇಲೆ ಕೃಷ್ಣ ಮಾಡಿದಷ್ಟು ಪ್ರೀತಿ ಇನ್ಯಾರ ಮೇಲೂ ಮಾಡೋದಿಲ್ಲ ಅಂತ ಒಬ್ಬೊಬ್ಬರು ಗೋಪಿಕಾಸ್ತ್ರೀಯರು ಅದನ್ನೇ ಹೇಳ್ತಾ ಇದ್ರಂತೆ. ನನ್ನ ಮೇಲೆ ಅಷ್ಟು ಪ್ರೀತಿ ಮಾಡ್ತಾನೆ ಭಗವಂತ, ನನ್ನ ಮೇಲೆ ಅಷ್ಟೇ ಪ್ರೀತಿ ಮಾಡ್ತಾನೆ ಅಂತ ಅವರಿಗೆ ಆ ಭಾವನೆ ಇತ್ತು. ಹಾಗೆ ಭಗವಂತ ಪ್ರೀತಿಯನ್ನು ಹಂಚಿದ್ದ ಅಂತ ಹೇಳ್ತಾರೆ ನೋಡ್ರಿ. ಆ ರೀತಿ ಯಾರಿಗೂ ಕಡಿಮೆ ಅಂತಲೇ ಅನಿಸ್ಲಿಲ್ಲ. ನನಗೆ ಕಡಿಮೆ ಇತ್ತು, ನಿನಗೆ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ಟ ಭಗವಂತ ಅಂತ ಯಾರೂ ಮಾತಾಡದೇ ಇರೋ ಥರ ಭಗವಂತ ಪ್ರೀತಿಯನ್ನು ಹಂಚಿದ್ದಂತೆ ಎಲ್ಲರಿಗೂ. ಯಾಕೆ? ಒಬ್ಬೊಬ್ಬ ಗೋಪಿಕಾಸ್ತ್ರೀಯರಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇತ್ತು. ಬೇರೆ ನಾವು ಯಾವುದೋ ರೀತಿ ಭಾವನೆಯನ್ನು ಇಟ್ಕೋಬಾರ್ದು. ಭಗವಂತ 16,000 ಜನ ಸ್ತ್ರೀಯರನ್ನು ಮದುವೆ ಆಗಿದ್ದ, ಅವ್ರ ಜೊತೆಗೆ ಕಾಮದ ಆಟ ಆಡಿದ್ದ, ಈ ರೀತಿ ಎಲ್ಲ ನಾವು ಕೆಟ್ಟದಾಗಿ ಬಯಸಬಾರ್ದು. ಈ ರೀತಿಯಾಗಿ ಬಯಸೋದಲ್ಲ, ಪ್ರತಿಯೊಬ್ಬರಲ್ಲೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಇತ್ತು. ಹಾಗಾಗಿ ಭಗವಂತ ಅವರನ್ನೆಲ್ಲರನ್ನೂ ವರಿಸಿದ್ದ ಅಂತ ನಾವು ತಿಳಿಬೇಕು. ಹೀಗೆ ಯಾವಾಗ ಅವರು ನಾನಿಲ್ಲದೆ ಇದ್ದರೆ ಕೃಷ್ಣನಿಗೆ ಇರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ತಪ್ಪಾಗಿ ಮಾತನಾಡಿದರು ನೋಡ್ರಿ ಗೋಪಿಕಾಸ್ತ್ರೀಯರು, ಆವಾಗ ನೋಡ್ರಿ ಕೃಷ್ಣ ಮಾಡ್ದ ಅಂತರ್ಧ್ಯಾನನ ಆಗ್ಬಿಟ್ನಂತೆ. ಅವ್ರಿಗೆ ಕಾಣಿಸ್ಲೇ ಇಲ್ಲ ಕೃಷ್ಣ. ಯಾವಾಗ ಅವರಿಗೆ ಸ್ವಾರ್ಥ ಬಂದುಬಿಡ್ತು, ನಾನು ಇಲ್ಲದೆ ಇದ್ದರೆ ಕೃಷ್ಣ ಪರಮಾತ್ಮ ಇಲ್ಲ, ನನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಕೃಷ್ಣನಿಗೆ ಅಂತ ಯಾವಾಗ ತಪ್ಪಾಗಿ ಭಗವಂತನ ಬಗ್ಗೆ ನುಡಿದ್ರೋ ಆವಾಗ ನೋಡ್ರಿ ಭಗವಂತ ಅಂತರ್ಧ್ಯಾನನ ಆಗ್ಬಿಟ್ಟ. ಗೋಪಿಕಾಸ್ತ್ರೀಯರು ವಿಲಿ ಒದ್ದಾಡಿ ಹೋಗ್ಬಿಟ್ರಂತೆ. ಭಗವಂತ ಕಾಣಿಸ್ತಿಲ್ಲ, ಕೃಷ್ಣ ಪರಮಾತ್ಮ ಕಾಣಿಸ್ತಿಲ್ಲ ಎಲ್ಲೂ ಅಂತ. ಹಾಗೆ ಆವಾಗ ಆದಂಥ ಮೊದಲ ವಿರಹ ಗೀತೆ ಯಾವುದು ಅಂದರೆ ಗೋಪಿಗೀತೆ. ಶ್ರೀಮದ್ ಭಾಗವತದ ದಶಮ ಸ್ಕಂದ ಗೋಪಿಗೀತೆ. ಜಯತಿ ತೇದಿಕಂ ಜನ್ಮನಾಹೃಜ ಅಂತ ಇದೆಯಲ್ಲ, ಅದು ಗೋಪಿಕಾಸ್ತ್ರೀಯರ ಮೊದಲ ವಿರಹ ಗೀತೆ ಅಂತ ಹೇಳ್ತಾರೆ. ಹಾಗೆಯೇ ಶ್ರೀ ವಾದಿರಾಜ ತೀರ್ಥರು ಬರೆದಂತಹ ಒಪ್ಪಿತೋ ಹರಿ ನಿನ್ನ ಚಲ್ವಿಕೆ ಹೆಚ್ಚಿಗೋಕುಲ ಇಂದಿರಾನನೇ, ಇದನ್ನು ನಾನು ಹಾಕಿದ್ದೀನಿ ಆಲ್ರೆಡಿ. ಇದು ಗೋಪಿಗೀತೆ ತುಂಬ ಚೆನ್ನಾಗಿದೆ. ದಿನನಿತ್ಯ ಬೆಳಗ್ಗೆ ನಾವು ಗೋಪಿಗೀತೆಯನ್ನು ಹೇಳ್ಕೋಬೇಕು. ನೀವು ಸರ್ಚ್ ಮಾಡಿ ನೋಡ್ರಿ ಗೋಪಿಗೀತೆ ಅಂತ, ತುಂಬ ಚೆನ್ನಾಗಿದೆ. ಎಲ್ಲರೂ ಕಲ್ತ್ಕೋಬೇಕು. ಪ್ರತಿನಿತ್ಯ ಬೆಳಗ್ಗೆ ಹೇಳ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಗೋಪಿಕಾಸ್ತ್ರೀಯರಿಗೆ ಎಷ್ಟು ಕಷ್ಟ ಬಂದಿರುತ್ತೆ, ಭಗವಂತ ಅಂತರ್ಧ್ಯಾನನಾದಮೇಲೆ ಎಲ್ಲರ ಕಷ್ಟಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಅದನ್ನು ದಿನನಿತ್ಯವಾಗಿ ಬೆಳಗ್ಗೆ ನಾವು ಹೇಳ್ಕೋಬೇಕು. ಹಾಗೆ ಯಾವಾಗ ಗೋಪಿಕಾಸ್ತ್ರೀಯರು ನಾನು ಇಲ್ಲದೇ ಇದ್ದರೆ ಕೃಷ್ಣ ಇಲ್ಲ, ನನ್ನನ್ನು ಬಿಟ್ಟು ಕೃಷ್ಣ ಇರೋದಿಲ್ಲ ಅಂತ ತಪ್ಪಾಗಿ ನುಡಿದ್ರೋ ಆವಾಗೇ ನೋಡ್ರಿ ಈ ಒಂದು ಗೋಪಿಗೀತೆ ಅಂದರೆ ವಿರಹ ಗೀತೆ ಅಂತ ಹೇಳ್ತಾರೆ ಇದನ್ನು. ಆಗ ಅವರಿಗೆಲ್ಲರಿಗೂ ಪಶ್ಚಾತ್ತಾಪ ಆಯ್ತಂತೆ. ನಾವಿಲ್ಲದೆ ಇದ್ದರೆ ಕೃಷ್ಣ ಇಲ್ಲ ಅಲ್ಲ, ಕೃಷ್ಣ ಇಲ್ಲ ಅಂದರೆ ನಾವಿಲ್ಲ ಅಂತ ತಿಳ್ಕೊಂಡ್ರಂತೆ. ಕೃಷ್ಣ ಪರಮಾತ್ಮ ಇಲ್ಲ ಅಂದರೆ ನಮಗೆ ಬದುಕೇ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಭಗವಂತನಿಗೆ ಶರಣಾಗತರಾದ್ರಂತೆ. ಹೀಗೆ ಯಾರು ನಮ್ಮಿಂದ ಭಗವಂತ, ನಾವು ಪೂಜೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ, ನಾವು ನೈವೇದ್ಯ ಇಟ್ಟರೆ ಭಗವಂತನಿಗೆ ಹೊಟ್ಟೆ ತುಂಬುತ್ತೆ, ಅಥವಾ ನಾವು ಮಾಡಿದ್ವಿ ನಾವು ಮಾಡಿಸಿದ್ವಿ, ನಾವು ಭಗವಂತನಿಗೆ ಅದನ್ನು ಮಾಡಿಸಿದ್ವಿ ಇದನ್ನು ಮಾಡಿಸಿದ್ವಿ ಅಂತ ಇಷ್ಟುದ್ದ ಲೀಸ್ಟ್ಗಳನ್ನು ಹೇಳ್ತಾ ಇರ್ತಾರೆ ಕೆಲವೊಬ್ಬರು. ಹಾಗೆ ಯಾವತ್ತೂ ತಪ್ಪು ಭಾವಿಸಲೇಬಾರ್ದು. ನಾವು ಮಾಡಿದರೆ ಭಗವಂತನಿಗೆ ಅಲ್ಲ, ಸ್ವತಃ ಭಗವಂತ ಎಲ್ಲನೂ ಮಾಡ್ಕೊಂಡಿದ್ದಾನೆ. ಅವನು ನಮಗೆ ಕೊಟ್ಟರೆ ನಾವು ಅವನಿಗೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ನಮಗೆ ಭಗವಂತ ಏನು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡ್ತೀವಿ ಭಗವಂತನಿಗೆ, ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು ಅಂತ ಈ ಒಂದು ನುಡಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಿಂದ ಭಗವಂತ ಅಲ್ಲ, ಭಗವಂತನಿಂದ ನಾವು. ಹಾಗಾಗಿ ತಪ್ಪಾಗಿ ಯಾವತ್ತೂ ನುಡಿಬಾರ್ದು ಭಗವಂತನ ಬಗ್ಗೆ ಅಂತ. ಕಾಮ ಇಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಭಗವಂತನಿಗೆ. ಹಾಗಾಗಿ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ, ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನೀವನ ಕುಮಾರನು. ಮದನ ಇವರ ಕುಮಾರ, ಭಗವಂತನ ಕುಮಾರ. ಅವನು ಕುಮಾರ ಆದವನು ತಂದೆಗೆ ಎಲ್ಲಾದರೂ ಎದೆಗೆ ಬಾಣ ಬಿಟ್ಟು ಕಾಮವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯವಿದೆಯಾ? ಹಾಗೆ ಯಾವತ್ತೂ ಆಗೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವಾರೆ, ಸದರವೇ ಈ ಮಾತು ಸರ್ವವೇದಂಗಳು ಮುದದಿಂದ ತಾವು ಸ್ತುತಿಸುವವು ಅಂತ ಹೇಳ್ತಾ ಇದ್ದಾರೆ.
ಈ ನುಡಿಯಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ, ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕೃಷ್ಣನಿಗೆ ಅಂದರೆ ಹಿಂದಿನ ನುಡಿಯಿಂದ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. 2 ನುಡಿಗಳಲ್ಲಿ ತಿಳ್ಕೊಂಡ್ರಲ್ಲ, ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿದ್ದಾರೆ. ಸುದತಿಯರಿಗೆ ಕೃಷ್ಣ ವಶನಾಗುವನಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕು. ಆದ್ದರಿಂದ ಕೃಷ್ಣನಿಗೆ ಪರನಾರಿ ಸಂಘದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಜ್ಞಾನವನ್ನು ಹೊಂದಿದಂಥ ಬುಧರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೋವಿದರಾದ ಬುಧರು ಅಂದರೆ ಚೆನ್ನಾಗಿ ಜ್ಞಾನವನ್ನು ಹೊಂದಿದಂಥವರು ಹೀಗೆ ನುಡಿಲಿಕ್ಕೆ ಸಾಧ್ಯವಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣನಿಗೆ ಪರನಾರಿ ಸಂಘ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅದು ಆ ಥರ ನುಡಿಯೋದು ಸರಿನಾ ಅಂತ. ಸರ್ವ ವೇದಂಗಳು, ಎಲ್ಲ ವೇದಗಳು ಹೇಳ್ತವೆ ಭಗವಂತ ನಿರ್ದೋಷಿ ಅಂತ ಹೇಳ್ತವೆ ವೇದಗಳು. ಹಾಗಾಗಿ ಕೃಷ್ಣ ಪರಮಾತ್ಮನಿಗೆ ಪರನಾರಿ ಸಂಘ ಎನ್ನುವ ದೋಷ ಇಲ್ಲ ಅಂತ ನಾವು ತಿಳಿಬೇಕು. ಮನುಷ್ಯನಲ್ಲಿ ಕಾಮದ ವಿಕಾರವಾದಾಗ ನಾರಿಯ ಸಂಘವನ್ನು ಬಯಸ್ತಾನೆ. ಭಗವಂತನಿಗೆ ಯಾವ ಕಾಮದ ಬಯಕೆನೂ ಇಲ್ಲ. ಕಾಮ ಮಗನಾಗಿದ್ದಾನೆ. ಕಾಮದ ಬಾಣವನ್ನು ಭಗವಂತನಿಗೆ ತಂದೆಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟು ಶಕ್ತನೂ ಅಲ್ಲ, ಅವನ ಯೋಗ್ಯತೆಯೂ ಇಲ್ಲ ಅವನಿಗೆ ಭಗವಂತನಿಗೆ ಕಾಮದ ಬಾಣವನ್ನು ಬಿಡಲಿಕ್ಕೆ. ಹಾಗಾಗಿ ಪರನಾರಿ ಸಂಘವನ್ನು ಕಾಮದಿಂದ ಬಯಸಲಿಕ್ಕೆ ಸಾಧ್ಯ ಹೇಗಾಗುತ್ತೆ? ಭಗವಂತನಿಗೆ ಸಾಧ್ಯ ಇದೆಯಾ ಇದು ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಗೋಪಿಕಾ ಸ್ತ್ರೀಯರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಯಲ್ಲಿಯೂ ಒಂದು ರೂಪದಿಂದ ಭಗವಂತ ಇದ್ದಾನೆ ಅಲ್ವಾ? ಹಿಂದೆ ನಾವು ತಿಳ್ಕೊಂಡ್ವಿ ಅಲ್ವಾ? ಭಗವಂತ ಲಕ್ಷ್ಮೀದೇವಿ ಏಕಾಂತದಲ್ಲಿ ಇದ್ದಾಗ ಯಾಕೆ ಮಕ್ಕಳಾಗಲಿಲ್ಲ ಅಂತೆಲ್ಲ ನಾವು ತಿಳ್ಕೊಂಡ್ವಲ್ಲ. ಅದರಲ್ಲಿ ನಾವು ನೋಡಿದ್ವಿ. ಯಾಕೆ ಅಂದರೆ ಲಕ್ಷ್ಮೀದೇವಿಯಲ್ಲೂ ಭಗವಂತ ಒಂದು ರೂಪದಿಂದ ಇರ್ತಾನೆ. ಹಾಗಿದ್ದಾಗ ಪ್ರತಿಯೊಬ್ಬರು ಗೋಪಿಕಾ ಸ್ತ್ರೀಯರಲ್ಲೂ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ. ಹಾಗಾಗಿ ಗೋಪಿಕಾ ಸ್ತ್ರೀಯರು ಪರನಾರಿಯರು ಹೇಗೆ ಆಗ್ತಾರೆ ಭಗವಂತನಿಗೆ? ಹೆಂಡತಿಯರೇ ಆಗ್ತಾರೆ. ಅವರೆಲ್ಲ ಹೆಂಡತಿನೇ, ಲಕ್ಷ್ಮೀದೇವಿನೇ. ಹಾಗಿದ್ದಾಗ ನೋಡ್ರಿ ಎಷ್ಟು ಸುಂದರವಾಗಿದೆ ಅಲ್ವಾ? ಲಕ್ಷ್ಮೀದೇವಿ ಭಗವಂತ ಯಾವ ರೂಪವನ್ನು ತಗೊತಾನೋ ಅದೇ ರೂಪದಿಂದ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧಳಿರ್ತಾಳೆ ಲಕ್ಷ್ಮೀದೇವಿ. ಅದನ್ನು ನಾವು ತಿಳಿಬೇಕು. ಹಾಗೆ ಎಲ್ಲ ಗೋಪಿಕಾ ಸ್ತ್ರೀಯರಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ಗೋಪಿಕಾ ಸ್ತ್ರೀಯರು ಪರನಾರಿಯರು ಅಂತ ಹೇಗೆ ಹೇಳ್ತೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಪರನಾರಿ ಸಂಗವ ಮಾಡ್ತಾ ಇದ್ದಾನೆ ಭಗವಂತ ಅಂತ ಕೋವಿದರಾದ ಬುಧರು ಹೇಗೆ ನುಡಿತೀರಾ? ನೀವು ಜ್ಞಾನಿಗಳು ಹೇಗೆ ನುಡಿತೀರಾ? ತಿಳ್ಕೋಬೇಕು ಅಂತ. ಹಾಗಾಗಿ ಎಷ್ಟು ಅರ್ಥ ಇದೆ ನೋಡ್ರಿ ಸ್ನೇಹಿತರೆ ಒಂದೊಂದು ನುಡಿಗಳಲ್ಲಿ. ಅದಕ್ಕೆ ಲಕ್ಷ್ಮೀ ಶೋಭಾನವನ್ನು ಅರ್ಥ ತಿಳ್ಕೊಂಡು ನಾವು ಪಾರಾಯಣವನ್ನು ಮಾಡಬೇಕು. ಹಾಗಾಗಿ ಗೋಪಿಕಾ ಸ್ತ್ರೀಯರೆಲ್ಲರೂ ಸ್ವನಾರಿಯರೇ ಅಂತ ಹೇಳ್ತಾರೆ ಅಲ್ವಾ? ಕಂಸ ಭಯದಿಂದ ಭಕ್ತಿಯನ್ನು ಮಾಡಿದ್ನಂತೆ ಭಗವಂತನ ಮೇಲೆ. ಭಯ ಇತ್ತು, ಭಕ್ತಿ ಇತ್ತು. ಗೋಪಿಕಾ ಸ್ತ್ರೀಯರು ಕಾಮದಿಂದ ಭಕ್ತಿಯನ್ನು ಮಾಡಿದ್ರಂತೆ ಭಗವಂತನ ಮೇಲೆ. ನೋಡ್ರಿ ದೇವರ ಕಾರುಣ್ಯ ಎಷ್ಟಿದೆ ಅಂತ ನಾವಿಲ್ಲಿ ತಿಳಿಬೇಕು. ಭಗವಂತ ದೋಷಗಳನ್ನು ತೆಗೆದು ಬಿಸಾಕ್ಬಿಡ್ತಾನಂತೆ, ಭಕ್ತಿಯನ್ನು ಮಾತ್ರ ಫಿಲ್ಟರ್ ಮಾಡಿ ತಗೊತಾನೆ ಅಂತ ಹೇಳ್ತಾರೆ. ಹಾಗಾಗಿ ಕಾಮದಿಂದ ಭಕ್ತಿಯನ್ನು ಮಾಡಿದಂಥ ಗೋಪಿಕಾ ಸ್ತ್ರೀಯರಿಗೂ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ, ಭಯದಿಂದ ಭಕ್ತಿಯನ್ನು ಮಾಡಿದಂತಹ ಕಂಸನಿಗೂ ಪ್ರೀತಿಯನ್ನು ತೋರಿಸ್ತಾ, ಕರುಣೆಯನ್ನು ತೋರಿಸ್ತಾ, ಹಾಗೆ ಭಗವಂತ ದೋಷಗಳನ್ನು ನೋಡೋದಿಲ್ಲಂತೆ, ಅದನ್ನು ತೆಗೆದು ಬಿಡ್ತಾನೆ. ಭಕ್ತಿ ಎಷ್ಟಿದೆ ಅಂತ ನೋಡಿ ಅದನ್ನು ಜಾಲಿಸ್ಬಿಟ್ಟು ಭಕ್ತಿಯನ್ನು ಸಹ ಜಾಲಿಸ್ತಾನೆ. ಶುದ್ಧ ಭಕ್ತಿನ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರಾ ಅಥವಾ ಬರೀ ಬಯಕೆಗಳಿಂದ ಭಕ್ತಿಯನ್ನು ಮಾಡ್ತಾ ಇದ್ದಾರಾ ಅಂತ. ಬರೀ ಬಯಕೆಗಳು, ನಂಗೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಹೇಳಿ ಒಂದಷ್ಟುದ್ದ ಲೀಸ್ಟ್ ಇಟ್ಬಿಟ್ಟು ಭಕ್ತಿ ಮಾಡೋದು, ಅದು ಭಕ್ತಿಯಲ್ಲ. ಯಾವಾಗಲೂ ಭಗವಂತನ ಹತ್ರ ನಾವು ಎಲ್ಲವನ್ನ ಕೇಳ್ಕೊತ ಹೋಗ್ಬಾರ್ದು. ಪ್ರತಿನಿತ್ಯ ಭಗವಂತನಿಗೆ ಏನೋ ಒಂದು ಕೋರಿಕೆಗಳನ್ನು ಇಡ್ತಾ ಇರೋದು, ಅದರಿಂದ ಭಕ್ತಿಯನ್ನು ಮಾಡೋದು. ಭಗವಂತ ನನಗಿದಾಗಬೇಕು ಅದಾಗಬೇಕು. ಯಾಕೆ ಹುಟ್ಟಿಸಿದಂಥ ಭಗವಂತನಿಗೆ ಗೊತ್ತಿರೋದಿಲ್ವಾ ನಮಗೇನು ಕೊಡಬೇಕು ಏನಿಲ್ಲ? ಕಾಲಕ್ಕೆ ನಮಗೆ ಹಸಿವೆ ಆಗುತ್ತೆ, ಊಟಕ್ಕೆ ಹಾಕ್ತಾನೆ. ಅನ್ನ ಹುಟ್ಟದೇ ಇದ್ದರೆ ಹೊಟ್ಟೆ ಹೆಂಗೆ ತುಂಬ್ತಿತ್ತು ನಮಗೆ? ಬಟ್ಟೆಯನ್ನು ಉಟ್ಕೊಳ್ಳಿಕ್ಕೆ ಕೊಡ್ತಾನೆ ಭಗವಂತ. ಪ್ರತಿಯೊಂದನ್ನು ಭಗವಂತ ಬೆಳಗ್ಗೆಯಿಂದ ರಾತ್ರಿಯ ತನಕ ನಮ್ಮಲ್ಲಿ ಒಳಗಡೆ ಇದ್ದು ಮಾಡಿಸ್ತಾನೆ ಅಂದಮೇಲೆ ನಮಗೇನು ಬೇಕು ಅಂತ ಭಗವಂತನಿಗೆ ಗೊತ್ತಿರುತ್ತೆ ತಾನೆ. ಮತ್ತೆ ನಾವು ಎಕ್ಸ್ಟ್ರಾ ಅದನ್ನು ಕೇಳ್ಕೊಂಡು ನಿನಗೆಲ್ಲ ಗೊತ್ತಿದೆ ಭಗವಂತ, ನೀನೇ ಮಾಡು ಅಷ್ಟೇ, ನಿನಗೆಲ್ಲ ಗೊತ್ತಿದೆ, ನೀನೇ ಅದನ್ನೆಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ
ಹೇಳಬೇಕೇ ವಿನಃ ಪ್ರತಿಯೊಂದನ್ನು ಭಗವಂತನ ಮುಂದೆ ದಿನ ಬೆಳಗ್ಗೆ ಎದ್ದರೆ ಕೇಳ್ತಾ ಭಕ್ತಿಯನ್ನು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಶೋಧಿಸ್ತಾನಂತೆ ಭಕ್ತಿಯನ್ನು, ಶುದ್ಧತೆ ಎಷ್ಟಿದೆ ಇವ್ರ ಭಕ್ತಿಯಲ್ಲಿ ಅಂತ. ಅದನ್ನು ಮಾತ್ರ ಭಗವಂತ ತಗೊತಾನೆ. ಹಾಗಾಗಿ ಭಕ್ತರನ್ನು ನೆರಳಿನಂತೆ ಕಾಯ್ತಾನೆ ಅಂತ ಹೇಳ್ತಾರೆ ನೋಡಿರಿ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ತುಂಬ ಸುಂದರವಾಗಿ ಬರೆದಿದ್ದಾರೆ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರೆ ಕ್ಷಣ ಬಿಡದ ಬೆಂಬಲವಾಗಿ ಭಕ್ತ ಅಧೀನನೆಂದೆನಿಸಿ. ಎಷ್ಟು ಸುಂದರವಾದ ಸಾಲುಗಳಂದರೆ ಇದು ಕರುಣಾಸಂಧಿಯಲ್ಲಿ ಬರುತ್ತೆ. ಭಗವಂತ ಒಡಲ ನೆಳಲಂದದಲ್ಲಿ ತಿರುಗ್ತಾನಂತೆ, ನಮ್ಮ ನೆರಳಾಗಿ ಭಗವಂತ ನಮ್ಮ ಹಿಂದೆ ತಿರುಗ್ತಾ ಇರ್ತಾನಂತೆ, ಅಷ್ಟು ಕಾಯ್ತಾನೆ ಅಂತ. ಹರಿ ನಮ್ಮೊಡನೆ ತಿರುಗುವ ಒಂದರೆ ಕ್ಷಣ ಬಿಡದೆ ಬೆಂಬಲವಾಗಿ, ಒಂದು ಅರೆ ಕ್ಷಣನೂ ನಮ್ಮನ್ನು, ಕ್ಷಣ ಅಲ್ಲ ಅರೆ ಕ್ಷಣ, ಒಂದು ಅರೆ ಕ್ಷಣನೂ ನಮ್ಮನ್ನು ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದೆನಿಸಿ. ಅಂದರೆ ಭಕ್ತನ ಆಧೀನ ನಾನು ಅಂತ. ಭಕ್ತಿಗೆ ಭಗವಂತ ಅಷ್ಟು ಎಲ್ಲನೂ ಕೊಟ್ಬಿಡ್ತಾನಂತೆ. ಭಕ್ತಿ ಮಾಡಿದ್ರೆ ಭಗವಂತ ಭಕ್ತಿಗೆ ಮರಳಾಗ್ಬಿಡ್ತಾನೆ ಭಗವಂತ, ಇನ್ಯಾವುದಕ್ಕೂ ಅಲ್ಲ. ನೀವು ಎಷ್ಟೇ ಆಡಂಬರ ಮಾಡಿರಿ ಬೇಕಾಗಿಲ್ಲ ಭಗವಂತನಿಗೆ, ಭಕ್ತಿ ಮಾತ್ರ ಬಯಸ್ತಾನೆ. ಹಾಗಾಗಿ ನೋಡ್ರಿ, ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರೆ ಕ್ಷಣ ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದೆನಿಸಿ ಅಂತ. ಅರೆ ಕ್ಷಣನೂ ಭಕ್ತರನ್ನು ಬಿಡದೆ ನೆರಳಾಗಿ, ನಮ್ಮ ನೆರಳು ಹೆಂಗೆ ಬರ್ತಾ ಇರುತ್ತೆ ನಮ್ಮ ಹಿಂದೆ ಅಲ್ವಾ, ಅದಾದರೂ ಒಂದೊಂದು ಸಲ ನಮಗೆ ನೆರಳು ಕಾಣಿಸೋದಿಲ್ಲ. ಆದರೆ ಭಗವಂತ ಪ್ರತಿ ಕ್ಷಣ ನಮ್ಮ ಹಿಂದೆನೇ ಇರ್ತಾನೆ, ನಮ್ಮ ಬೆನ್ನ ಹಿಂದೆನೇ ಇದ್ದು ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಕಾಯ್ತಾನೆ. ಭಗವಂತ ಬರೀ ಗೋಪಿಕಾ ಸ್ತ್ರೀಯರ ಸೆರಗು ಹಿಡ್ಕೊಂಡು ಹಿಂದೆ ಓಡಿ ಹೋಗ್ತಿದ್ದ ಅಂತ ಅಲ್ಲ ನೋಡ್ರಿ. ಭಗವಂತ ಭಕ್ತರು ಮಾಡುವಂತಹ ಭಕ್ತಿಗೆ ಮೆಚ್ಚಿ ನಮ್ಮ ಹಿಂದೆ ಬರ್ತಾನಂತೆ. ಕರುಣಾಸಂಧಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಬಿಡುವಾದಾಗ ಖಂಡಿತವಾಗಿ ನಾನು ಹರಿಕಥಾಮೃತ ಸಾರದ ಕರುಣಾಸಂಧಿ ಹೇಳಿ ಕಳಿಸ್ತೀನಿ. ತುಂಬ ಸುಂದರವಾಗಿದೆ. ಒಂದೊಂದು ಸಾಲಿನಲ್ಲೂ ಅಷ್ಟು ಅರ್ಥವಾಗಿ ತಿಳ್ಕೊಬೇಕು, ನಾವು ಅಷ್ಟು ಅರ್ಥವನ್ನು ತಿಳ್ಕೊಬೇಕು, ಹಾಗೆ ಸುಂದರವಾಗಿ ಬರೆದಿದ್ದಾರೆ ಜಗನ್ನಾಥದಾಸರು. ನನಗಂತೂ ತುಂಬ ಇಷ್ಟ ಕರುಣಾಸಂಧಿ. ಅದನ್ನು ಹೇಳ್ಕೊತಾ ಇದ್ದರೆ ನನಗೆ ಕಣ್ಣಲ್ಲಿ ನೀರೇ ಬರುತ್ತೆ. ಭಗವಂತ ಅಷ್ಟು ಕರುಣಾಮಯಿ, ನಮ್ಮನ್ನು ಹೇಗೆ ಕಾಪಾಡ್ತಾನೆ ಅಂದರೆ ಚೆನ್ನಾಗಿ ಬರೆದಿದ್ದಾರೆ ಜಗನ್ನಾಥದಾಸರು. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಅಷ್ಟು ಇಷ್ಟ ಕರುಣಾಸಂಧಿ ಅಂದರೆ, ತುಂಬ ಇಷ್ಟ ನನಗೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಅಂತ, ಪರನಾರಿ ಸಂಘ ಇದೆ ಅಂತ ನಾವು ಯಾವತ್ತೂ ಕೃಷ್ಣನನ್ನು ತಪ್ಪಾಗಿ ತಿಳಿಬಾರ್ದು. ಯಾಕೆಂದರೆ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರಲ್ಲೂ ಲಕ್ಷ್ಮೀದೇವಿ ಇರೋವಾಗ ಸ್ವನಾರಿಯೇ ಆಗಿರ್ತಾಳೆ, ಪರನಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೋವಿದರಾದ ಬುಧರು ನುಡಿವಾರೆ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಸದರಾವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು. ಭಗವಂತನ ಬಗ್ಗೆ ವೇದಗಳು ಪ್ರತಿಯೊಂದನ್ನು ಹೇಳ್ತಾವಂತೆ. ಭಗವಂತನ ಬಗ್ಗೆ ವೇದಗಳು ಹೇಗೆ ಇದ್ದಾನೆ ಭಗವಂತ ಅಂತ ಸ್ತುತಿಸ್ತವೆ ಅಂತ ಹೇಳ್ತಾರೆ. ಇದು ಈ ಒಂದು ನುಡಿಯ ಅರ್ಥ ಸ್ನೇಹಿತರೆ. ಮತ್ತು ಮುಂದಿನ ನುಡಿಯ ಅರ್ಥ ನೋಡೋಣ. ಎಂದ ಭಾಗವತದ ಚಂದದ ಮಾತನ್ನು ಮಂದ ಮಾನವ ಮನಸ್ಸಿಗೆ ತಂದುಕೋ ಜಗಕ್ಕೆ ಕೈವಲ್ಯವೀವ ಮುಕುಂದಾಗೆ ಕುಂದು ಕೊರತೆ ಸಲ್ಲದು ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ, ಭಗವಂತ ನಿರ್ದೋಷಿ ಅಂತ ಹೇಳ್ತಾ ಇದ್ದಾಳೆ. ಭಾಗವತದಲ್ಲಿ ಚೆಂದಾಗಿ ಹೇಳಿದ್ದಾರೆ ನೋಡ್ರಿ ಭಗವಂತನ ಬಗ್ಗೆ. ಎಂದ ಭಾಗವತದ ಚಂದದ ಮಾತನ್ನು ಮಂದ ಮಾನವ ಮನಸ್ಸಿಗೆ. ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಭಗವಂತ ನಿರ್ದೋಷಿ, ನೀವು ಭಾಗವತದಲ್ಲಿ ಚೆಂದಾಗಿ ಹೇಳಿದರೆ ಅದನ್ನು ಕೇಳಬೇಕು ಅಂತ. ಭಾಗವತವನ್ನು ಕೇಳಿದ್ರೆ ಭಗವಂತನ ಬಗ್ಗೆ ಎಲ್ಲವನ್ನು ತಿಳ್ಕೊಬೋದು. ಭಗವಂತನ ಗುಣಗಳನ್ನು ಚಂದವಾಗಿ ಭಾಗವತದಲ್ಲಿ ಹೇಳಿದ್ದಾರೆ, ವರ್ಣನೆಯನ್ನು ಮಾಡಿದ್ದಾರೆ ಅಂತ. ಅದನ್ನಾದರೂ ಕೇಳು ಮಂದ ಮಾನವ ಅಂತ ಹೇಳ್ತಾರೆ. ಅಂದರೆ ಮಂದ ಮಾನವ ಅಂದರೆ ದಡ್ಡ, ಮಂದ ಅಂದರೆ ಏನೂ ಗೊತ್ತಿಲ್ಲದೆ ಇರೋನು ದಡ್ಡ ಅಂತ. ಮಂದ ಮಾನವ ಮನಸ್ಸಿಗೆ ತಂದುಕೋ, ಭಗವಂತನನ್ನು ತಿಳಿಬೇಕು ಅಂದರೆ ಭಾಗವತವನ್ನು ಕೇಳಬೇಕು ಅಂತ. ಅದನ್ನಾದರೂ ಕೇಳಿ ಭಗವಂತನ ಬಗ್ಗೆ ತಿಳ್ಕೊಳ್ರಿ ಮಂದ ಮಾನವರೇ ಅಂತ ಲಕ್ಷ್ಮೀದೇವಿ ನಮಗಿಲ್ಲಿ ಹೇಳ್ತಾ ಇದ್ದಾಳೆ. ತಂದುಕೋ, ಮನಸ್ಸಿಗೆ ತಂದುಕೋ ಅಂತ ಹೇಳ್ತಾಳೆ. ಜಗತ್ತಿಗೆ ಕುಂದುಕೊರತೆಯನ್ನು ಕಳೆಯುವಂತಹ ಮುಕುಂದನಿಗೆ ಯಾರು ಕುಂದುಕೊರತೆ ನೀಡಬಲ್ಲರು ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ಜಗತ್ತಿಗೆ ಒಡೆಯನಾದಂಥ ಭಗವಂತ, ಜಗತ್ತಿಗೆ ತಂದೆಯಾದಂಥ ಭಗವಂತ, ಜಗತ್ತಿನಲ್ಲಿ ನಡೀತಕ್ಕಂಥ ಕುಂದು ಕೊರತೆಗಳು ಎಲ್ಲವನ್ನ ನೀಗಿಸ್ತಕ್ಕಂಥವನು ಭಗವಂತ. ಅಂತಹ ಭಗವಂತನಿಗೆ ಕುಂದುಕೊರತೆ ಇದೆ ಅಂತ ಭಾವಿಸಿದ್ರೆ ತಪ್ಪಾಗುತ್ತೆ. ಕುಂದುಕೊರತೆ ಇಲ್ಲ ಭಗವಂತನಿಗೆ ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ.
ಭಾಗವತ ಅನ್ನೋದು ಉತ್ಕೃಷ್ಟವಾದಂತಹ ಒಂದು ಗ್ರಂಥ. ಭಾಗವತ ಅಲ್ಲಿ ಇಲ್ಲಿ ಮಠಗಳಲ್ಲಿ ಯಾವಾಗಲಾದರೂ ಹೇಳ್ತಾ ಇರ್ತಾರೆ. ಭಗವಂತನ ಮಹಿಮೆಯನ್ನು ಬಹಳ ಸುಂದರವಾಗಿ ಸಾರುವಂಥ ಗ್ರಂಥ ಭಾಗವತ ಅಂತ ಹೇಳ್ತಾರೆ. ಮನೆಗಳಲ್ಲಿ ಮತ್ತು ಏನಾದರೂ ಫಂಕ್ಷನ್ಗಳಾದರೆ ಭಾಗವತವನ್ನು ಹೇಳಿಸ್ತಾರೆ. ಮತ್ತು ಯಾರಾದರೂ ತೀರಿ ಹೋದಾಗ ಅವಾಗೂ ಸಹ ಭಾಗವತವನ್ನು ಹೇಳಿಸ್ತಾರೆ. 13ನೇ ದಿನ ಆ ಥರ ಸತ್ಯನಾರಾಯಣ ಪೂಜೆ ದಿನ. ಹೀಗೆ ಯಾಕೆ ಅಂದರೆ ಭಗವಂತನ ಗುಣಗಳನ್ನು ನಾವು ತಿಳ್ಕೋಬೇಕು. ಭಾಗವತದಲ್ಲಿ ಭಗವಂತನ ಬಗ್ಗೆ ಸುಂದರವಾಗಿ, ಬಹಳ ಅಂದರೆ ಬಹಳ ಸುಂದರವಾಗಿ ಸಾರಿ ಸಾರಿ ಹೇಳಿದ್ದಾರೆ ಭಗವಂತನ ಗುಣಗಳ ಬಗ್ಗೆ ಅಂತ. 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ದಾಸರು ಹೇಳ್ತಾರಂತೆ. 7 ದಿನದ ಕಥೆ ಇದು. ಸಪ್ತಾಹ, ಭಾಗವತ ಸಪ್ತಾಹ ಅಂತ ನಡೆಯುತ್ತೆ. 7 ದಿನಗಳು ಭಗವಂತನ ವರ್ಣನೆಯನ್ನು ಮಾಡ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಸುಂದರವಾಗಿರುತ್ತೆ ಕೇಳಲಿಕ್ಕೆ. ಈ ಒಂದು ಭಾಗವತವನ್ನು ಕೇಳಿದ್ರೆ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಅಂದರೆ ಅತ್ಯಂತ ಸರಳವಾಗಿ ಮೋಕ್ಷವನ್ನು ಪಡೀಬೇಕು ಅಂತಂದರೆ ಭಾಗವತವನ್ನು ಕೇಳಬೇಕು ಅಂತ ಹೇಳ್ತಾರೆ. ಅಷ್ಟು ಒಂದು ಪ್ರಸಿದ್ಧವಾದದ್ದು ಭಾಗವತ. ಮನೆಗಳಲ್ಲಿ ಹೇಳಿಸ್ಬೇಕು ಅವಾಗವಾಗ ಭಾಗವತಗಳನ್ನು ಅಂತ ಹೇಳ್ತಾರೆ. ಭಗವಂತನ ಶ್ರವಣ ಇದನ್ನು ಮಾಡಿದ್ರೆ ನಾವು ಮಹಾಪುಣ್ಯವನ್ನು ಪಡಿತೀವಿ. ವೇದಗಳ ಅರ್ಥ ಭಾಗವತದ ಪ್ರತಿಯೊಂದು ಪದಗಳಲ್ಲಿ ಇದೆಯಂತೆ. ಹಾಗಾಗಿ ಈ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಹಾಗಾಗಿ ಭಗವಂತನ ಬಗ್ಗೆ ಕೇಳಬೇಕು ನೀವು, ಭಾಗವತವನ್ನು ಚೆನ್ನಾಗಿ ಕೇಳ್ರಿ ಮಂದ ಮಾನವರೇ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ತಂದುಕೋ ಜಗಕ್ಕೆ ಕೈವಲ್ಯವ ನೀವ, ಕೈವಲ್ಯವನ್ನೇ ಕೊಡ್ತಾನೆ ಭಗವಂತ ಅಲ್ವಾ. ಎಲ್ಲರಿಗೆ ಕೈವಲ್ಯವನ್ನು, ಮೋಕ್ಷವನ್ನು ಕರುಣಿಸುವಂಥ ಭಗವಂತ ಮುಕುಂದಗೆ ಕುಂದುಕೊರತೆ ಸಲ್ಲಾದು ಅಂತ. ಕುಂದುಕೊರತೆಗಳಿಲ್ಲ, ಅದನ್ನು ನಾವು ತಿಳಿಬೇಕು ಅಂತ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಗೆ ಹೋಗೋಣಂತೆ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತಸ್ತ್ರೀಹರಿಗೆ ಎರಗುವುದೇ ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ನೇರ ಸತ್ಯ ಸಂಕಲ್ಪ ಬೆರೆಸಿದ್ದ ಅಂತ ಹೇಳ್ತಾ ಇದ್ದಾರೆ. 10 ವರ್ಷದ ಕೆಳಗೆ ಅಂದರೆ 10 ವರ್ಷದ ಕೆಳಗಿನ ವಯಸ್ಸಿನಲ್ಲಿ ಮಕ್ಕಳ ಆಟಿಕೆಯನ್ನು ಆಡುವಾಗ, ಆಟವನ್ನು ಆಡುವಂಥ ವಯಸ್ಸು 10 ವರ್ಷದ ಕೆಳಗಿರುವ ಮಕ್ಕಳಲ್ಲಿ ಸ್ತ್ರೀ ಸಂಘ ಬಯಕೆ ಉಂಟಾಗಲು ಸಾಧ್ಯನಾ? 10 ವರ್ಷದ ಕೆಳಗಿರುವಂಥ ಮಕ್ಕಳು, ಆಟ ಆಡುವಂಥ ಮಕ್ಕಳಲ್ಲಿ ಸ್ತ್ರೀ ಸಂಘದ ಬಯಕೆ ಉಂಟಾಗಲು ಸಾಧ್ಯನಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಮಗುವಾಗಿದ್ದಾಗ ಗೋಕುಲದ ಕನ್ಯೆಯರ ಜೊತೆಗೆ ಬೆರೆತಿದ್ದ ಅಂತ ಯಾರಾದರೂ ತಪ್ಪು ತಿಳಿಯೋದಾಯಿತು ಅಂದರೆ, ಅದರಿಂದ ಕೃಷ್ಣನಿಗೆ ಸ್ತ್ರೀ ಸಂಘ ಇತ್ತು ಅಂತ ಯಾರಾದರೂ ಭಾವಿಸಿದರೆ ಹಾಗೆಲ್ಲ ಭಾವಿಸಬಾರ್ದು, ತಪ್ಪದು ಅಂತ ಹೇಳ್ತಾರೆ. ಕನ್ನಿಕೆಯರು ಪ್ರೀತಿ ಭಕ್ತಿಯಿಂದ ಭಗವಂತನನ್ನು ಅರ್ಚಿಸ್ತಾ ಇದ್ರಂತೆ ನೋಡ್ರಿ. ಹೀಗಾಗಿ ಭಗವಂತ ಅವರ ಜೊತೆಗೆ ಬೆರೆತಿದ್ದ. ಯಾರು ಭಗವಂತನನ್ನು ಪ್ರೀತಿ ಭಕ್ತಿಯಿಂದ ಅರ್ಚಿಸ್ತಾರೋ ಅವ್ರ ಹಿಂದೆ ಇರ್ತಾನೆ ಭಗವಂತ. ಹಿಂದೆ ನಾವು ಕೇಳಿದ್ವಲ್ವ, ಭಗವಂತ ನಮ್ಮ ನೆರಳಂತೆ ಇದ್ದು ನಮ್ಮನ್ನು ಕಾಯ್ತಾನಂತೆ. ಹಾಗೆ ಕನ್ನಿಕೆಯರು ಏನು ಮಾಡ್ತಾಯಿದ್ರು ಅಂದರೆ ಪ್ರೀತಿಯ ಭಕ್ತಿಯಿಂದ ಭಗವಂತನನ್ನು ಅರ್ಚಿಸ್ತಾ ಇದ್ರು. ಹಾಗಾಗಿ ಭಗವಂತ ಅವರ ಜೊತೆಗೆ ಅವ್ರ ಹಿಂದೆ ಹಿಂದೆ ಬೆರೆತಿದ್ದ ಅಂತ ಹೇಳ್ತಾಳೆ ನೋಡ್ರಿ ಲಕ್ಷ್ಮೀದೇವಿ. ಹಾಗಾಗಿ ನೀವು ಯಾರು ತಪ್ಪು ತಿಳಿಬಾರ್ದು. ಕೃಷ್ಣ ಮಕ್ಕಳ ಆಟಿಕೆಯಲ್ಲಿ ಸ್ತ್ರೀಯರ ಸಂಘ ಮಾಡಿದ್ದ ಅಂತ ತಪ್ಪು ತಿಳಿಬಾರ್ದು. ಅಂಥ ಪುಟ್ಟ ವಯಸ್ಸಿನಲ್ಲಿ ಯಾರಿಗಾದರೂ ಕಾಮದ ಬಯಕೆ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅವರ ಒಂದು ಯಾರು ಕನ್ನಿಕೆಯರು ಭಕ್ತಿಯನ್ನು ಮಾಡಿ ಪ್ರೀತಿಯಿಂದ ಭಕ್ತಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಭಗವಂತ ಅವ್ರ ಜೊತೆಗೆ ಇದ್ದ ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಈಗ ನಾವು ಮನುಷ್ಯರ ದೃಷ್ಟಿಯಿಂದ ನೋಡೋದಾಯಿತು ಅಂದರೆ ಪರಸ್ತ್ರೀಯರನ್ನು ನೋಡೋದೇ ಕೆಟ್ಟದ್ದು ಅಂತ ಹೇಳ್ತಾರೆ. ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡೋದು ತುಂಬ ಅಪರಾಧ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ಅವರ ಸಂಘ ಮಾಡಿದ, ಅವ್ರ ಜೊತೆಗೆ ಬೆರೆತ, ಅವ್ರ ಜೊತೆಗೆ ಆಟವನ್ನು ಆಡ್ದ, ಮತ್ತು ಅವರ ಬಟ್ಟೆಗಳನ್ನು ಕದೀತಾ ಇದ್ದ ಅಲ್ವಾ. ಪುರಂದರದಾಸರು ಹೇಳ್ತಾರೆ ನೋಡ್ರಿ, ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಸ್ತ್ರೀ ಹತ್ಯಾ ದೋಷ ಬರುತ್ತೆ ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿಯಿಂದ ಮಾತನಾಡಿದರೆ ಗೋಹತ್ಯಾ ದೋಷ ಬರುತ್ತಂತೆ. ಮತ್ತು ಅವರ ಜೊತೆಗೆ ಕಾದಾಡಿದರೆ ಅಂದರೆ ಜಗಳವಾಡಿದರೆ ಪರಸ್ತ್ರೀಯರ ಜೊತೆಗೆ ಶಿಶು ಹತ್ಯಾ ದೋಷ ಬರುತ್ತೆ. ಮತ್ತು ಪರಸ್ತ್ರೀಯರ ಜೊತೆಗೆ ಮೈಗೂಡಿದರೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ ಅಂತ ಹೇಳ್ತಾರೆ ದಾಸರು. ಹಾಗಾದರೆ ಭಗವಂತ ಪರಸ್ತ್ರೀಯೊಟ್ಟಿಗೆ ಸೇರಿದ್ನಲ್ಲ, ಅವನಿಗೆ ಇದೆಲ್ಲ ದೋಷಗಳು ಬಂದ್ವಾ? ಇಲ್ಲ, ಯಾವುದೇ ದೋಷಗಳಿಲ್ಲ ಭಗವಂತನಿಗೆ, ದೋಷ ಮುಕ್ತ ಅಂತ ನಾವಿಲ್ಲಿ ತಿಳಿಬೇಕು. ಒಂದು ದಾಸರು ಒಂದು ಹಾಡನ್ನು ಹೇಳ್ತಾರೆ,
ಬುದ್ಧಿ ಹೇಳೆ ಗೋಪಿ ನಿನ್ನ ಮುದ್ದು ಕಂದಾಗೆ, ಸದ್ದು ಮಾಡದ ಹಾಗೆ ಬಂದು ಮುದ್ದು ಕೊಟ್ಟು ಪೋಪನಮ್ಮ. ಪುರಂದರದಾಸರು ತುಂಬ ಸುಂದರವಾಗಿ ಹೇಳಿದ್ದಾರೆ. ನಮ್ಮ ಜೊತೆ ಸರಸ ಆಡ್ಲಿಕ್ಕಾಗೇ ಬರ್ತಾನೆ ನಿನ್ನ ಮಗ, ನಿನ್ನ ಮುದ್ದು ಕಂದಾಗೆ ಅಂತ ಹೇಳ್ತಾರೆ ಇಲ್ಲಿ. ಅದನ್ನು ನಾವು ಫಸ್ಟು ತಿಳ್ಕೊಬೇಕು. 20-30 ವರ್ಷದ ತರುಣನಾಗಿದ್ದರೆ ಕಂದ ಅಂತ ಕರಿತಿದ್ರಾ? ಅಲ್ಲ, ಪುಟ್ಟ ಮಗು, 10 ವರ್ಷದ ಒಳಗಿರುವಂಥ ಮಗು, ಪುಟ್ಟ ಮಗು, ಕಂದ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಕಂದ, ಪುಟ್ಟ ಕಂದಗಳು ಎಷ್ಟು ಚೇಷ್ಟೆ ಮಾಡ್ತಾ ಇರ್ತಾವಲ್ವ. ಈ ರೀತಿ ಕೃಷ್ಣನ ಬಗ್ಗೆ ತುಂಬ ಹಾಡುಗಳನ್ನು ದಾಸರು ಬರೆದಿದ್ದಾರೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದು ಕೆನ್ನೆಗೆ ಮುದ್ದು ಕೊಟ್ಟು ಹೋದನಮ್ಮ ಅಂತ. ಈ ರೀತಿ ಭಗವಂತ ತುಂಬ ತುಂಟತನವನ್ನು ಮಾಡ್ತಾ ಬೆಳೆದಿದ್ದಾನೆ. ಈ ರೀತಿ ಗೋಪಿಕಾಸ್ತ್ರೀಯರ ಜೊತೆಗೆ ತುಂಟತನ ಮಾಡ್ತಾ, ಅಂದರೆ ಅವರ ಭಕ್ತಿ ಅರ್ಚನೆಗೆ ಮೆಚ್ಚಿ ಆ ರೀತಿಯಾಗಿ ಭಗವಂತ ಆಟವನ್ನು ಆಡ್ತಾ ಇದ್ದ. ಇಲ್ಲಿ 20-30 ವರ್ಷದ ಅವ್ರ ಬಗ್ಗೆ ಕಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಆಟ ಆಡುವಾಗ ಚಿತ್ತ ಸ್ತ್ರೀಯರಿಗೆ ಎರಗುವುದೇ? ಅಂಥ ವಯಸ್ಸಿನಲ್ಲಿ ಸ್ತ್ರೀಯರ ಜೊತೆ ಸಂಗ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ, ಪ್ರೀತಿಯಿಂದ ಭಕ್ತಿಯಿಂದ ಅರ್ಚನೆ ಮಾಡಿದಂಥ ಗೋಕುಲದ ಕನ್ಯೆಯರ ಜೊತೆಗೆ ಸತ್ಯ ಸಂಕಲ್ಪ ಬೆರೆಸಿದ್ದ ಅಂತ ಹೇಳ್ತಾರೆ. ಅಂದರೆ ಭಗವಂತ ಅವ್ರ ಜೊತೆಗೆ ಬೆರೆತು ಆಟವಾಡ್ತಾ ಇದ್ದ, ಅಷ್ಟೇ ಲೀಲೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಕೃಷ್ಣನ ಬಗ್ಗೆ ಯಾರೂ ತಪ್ಪನ್ನು ತಿಳಿಬೇಡ್ರಿ ಅಂತ ಹೇಳಿ ಈ ನುಡಿಗಳಲ್ಲಿ ನಾವು ತಿಳ್ಕೊತೀವಿ. ಇದಿಷ್ಟು ಸುಂದರವಾದಂಥ ನುಡಿಗಳಲ್ವ ಸ್ನೇಹಿತರೆ. ಕೃಷ್ಣ ಬಗ್ಗೆ ಕೇಳ್ತಾ ಇದ್ದರೆ ಕೇಳಿದಷ್ಟು ಕೇಳ್ತಾ ಇರಬೇಕು ಅನಿಸುತ್ತೆ. ಅಷ್ಟು ಸುಂದರವಾದಂಥ ನುಡಿಗಳು. ಎಲ್ರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಎಲ್ಲರೂ ಭಕ್ತಿಯಿಂದ ಲಕ್ಷ್ಮೀ ಶೋಭಾನವನ್ನು ಅರ್ಥವನ್ನು ತಿಳ್ಕೊಂಡು ಪಾರಾಯಣ ಮಾಡಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.